ಆ ಗಿಡ ಜಪ್ಪನಂಗಿಲ್ಲ. ಅವರು ಹಿಂಗ್ ದರಿಯಾದ ಕೊಳದಾಗ ಕಸ್ಕಸಿ ಒಗದಂಗೆ ಎಲ್ಲಿ ಹೋಗುದಿಲ್ಲ. ಏನೊಂದು 10-20 ಊರುಗಳು ತಯಾರು ಮಾಡ್ಯಾರ. ಅವೆಲ್ಲ ಊರುಗಳಿಗೆ ಆದರ್ಶ ಅನ್ಸೋಂಗ್ ತಯಾರು ಮಾಡ್ಯಾರ. ಅದು ಉಳ್ಳಿಗೆರಿನೇ ಇರ್ಬೋದು, ಶಿರಡಣ್ಣ ಇರ್ಬೋದು, ಬಡ ಅರಟಾಣ ಇರ್ಬೋದು, ಸೂರ್ಪಾಲ್ನ ಇರ್ಬೋದು, ಸೀಗಿಹಳ್ಳ್ಯಾರ ಇರ್ಬೋದು. ಇವೇ ಒಂದು 10-20 ಹಳ್ಳಿನೇ. ಮದಿಹಳ್ಳಿ ಆಯ್ತು, ಮರಿಕಟ್ಟೆ ಆಯ್ತು, ಶಿವನೂರ್ ಆಯ್ತು, ಇವ ಹೌದಿಲ್ಲ, ಹುಬ್ಬಳ್ಳಿ. ಮತ್ತಿಷ್ಟು ಮಾಡಿ ತಮ್ಮೂರಿಗೆ ಎಂದು ಹೋಗಿಲ್ಲ. ಆ ಮನುಷ್ಯ ಸನ್ಯಾಸ ಅಲ್ಲ, ಬ್ರಹ್ಮಚಾರಿಯಾಗಿ ನೈಷ್ಠಿಕ ಬ್ರಹ್ಮಚಾರ್ಯ ಪಾಲನೆ ಮಾಡಿದ್ರು ಗೃಹಸ್ಥರು. ಆದ್ರೆ ಸಂಸಾರವಾಗಿ ಅಭಿರುಚಿ ಇಟ್ಕೊಳ್ಳಿಲ್ಲ. ಕಲ್ಯಾಣಪ್ಪನ್ನು ಹಂಗ ತಯಾರು ಮಾಡಿ, ಈ ಮುತ್ತನ್ನು ಹಂಗ ತಯಾರು ಮಾಡಿ, ಇವನ್ ಕೈ ಬಿಡಿಸಿದ್ರು. ನೀವು ಬಿಟ್ಟು ಹೊರಗೆ ಬಂದ ನಾ ಭಾಳ ಮಂದಿ ಮಠಾಧಿಪತಿಗಳನ್ನು ನೋಡ್ತೇನೆ. ಅವ್ರು ನೋಡಿದ್ರೆ ನಮ್ಮ ಔಜಿಕರ ಅಜ್ಜವ್ರು ಎಷ್ಟೋ ಪಟ್ಟು ದ್ವೇಷ ಅನ್ನಿಸ್ತದೆ. ಯಾಕಂದ್ರ ಸನ್ಯಾಸಿಗಳಂತ ಹೇಳಿ ನಾವು ನಮ್ಮ ಮನಿ ಪನಿ ಎಲ್ಲ ತೊರೆದು ಬರ್ಬೇಕಿಲ್ಲ. ಇವ್ರೇನಪ್ಪ ಗೃಹಸ್ಥರ. ಪ್ರಪಂಚ ಪಾರಮಾರ್ಥವೆರಡನೂ ಮಾಡದೆ ಕೂಡಿ ನಡೆಸುವವನು ಜಾಣ. ಹೌದಾ? ಬಿಡ್ಲಾರ್ದ ಎರಡನ್ನೂ ಕೂಡ ನಮ್ಗಿಂತ ಬೇಷ್ ಅಂತೀವಿ. ನಮ್ದು ಹಂಗಲ್ಪ, ಎಲ್ಲ ಬ್ಯಾಡ ಅಂತ ಬಿಟ್ಟು ಬಂದಿವಿ. ಬಿಟ್ಟು ಬರುದಂದ್ರೆ ಏನು? ವಾನ್ನಿ ಕಾರ್ಕೊಂಡಿವಿ ಅಂತಂದ್ರೆ ಹೊಳ್ಳಿ ಎಷ್ಟು ಹಸಿವಾದ್ರೂ ನೆಕ್ಕಕ್ ಬರಂಗಿಲ್ಲ. ಭಾಳ ಹಸಿವಾಗೈತಿ, ಏನು ಸಿಗೋಲ್ದ ಅಂತ ತಿಳ್ಕೊಂಡು ಆ ಕಾರ್ಕೊಂಡದ್ದನ್ನು ಹೊಳ್ಳಿ ನೆಕ್ಕಕ್ ಬರ್ತೈತನ? ಇಲ್ಲ. ಆದ್ರೆ ನಮ್ಮಲ್ಲಿ ಭಾಳ ಮಂದಿ ಮಠಾಧೀಶರು ನೋಡ್ರಿ, ಎಲ್ಲ ಏನೂ ಬಿಟ್ಟಿಲ್ಲ, ಬಿಡುವುದೇ ಇಲ್ಲ. ಎಲ್ಲ ಇವರು ಬರೀತಾರೆ ಪ್ರಭುಲಿಂಗ ಲೀಲಿಯೊಳಗೆ ಚಾಮರಸರು. ಹಿರಿಯ ಸಂಸಾರಮಂ ತೊರೆದು ಹಿರಿಯ ಸಂಸಾರಗಳು ಹೊಕ್ಕನು ಅಂತ. ಸಣ್ಣ ಮನೆ ಇತ್ತು ಬಿಟ್ಟು ಬಂದು ಮಠವಾಗಿ ಸೇರ್ಯಾರ ಅಷ್ಟ. ಏನೂ ಫರಕ್ ಅನ್ಸಂಗಿಲ್ಲ. ಯಾಕಂದ್ರೆ ಅದೇ ಗ್ಯಾಂಗ್ ಎಲ್ಲ ತಗೊಂಡು ಬಂದು ಇಲ್ಲಿ ವಸ್ತಿ ಹೋಗ್ತಾರೆ. ನಮ್ಮ ಮಠಗಳು ಏನಾದ್ರು ಅಂದ್ರೆ ಈ ನಮ್ಮನೆ ಇನ್ನೂ ಹಿಂದೆ ನೀವು ಕೊಡೋರ, ನಾವು ತಗೊಳ್ಳೋರು. ನಿಮಗೆ ನಾವು ಹೇಳೋರು ಮಾಯಾ ಬಿಡ್ಬೇಕು, ಅಭಿಮಾನ ಬಿಡ್ಬೇಕು, ಮಮತ್ವ ಬಿಡ್ಬೇಕು. ಮತ್ ನಾವೆಲ್ಲ ಬಿಟ್ಟು ಎಲ್ಲಿ ಹೋಗುದು? ನಾವು ಅದಿಲ್ಲ ಅಲ್ರಿ. ಭಕ್ತರು ಬಿಟ್ರು ಗುರುಗಳಿಗೆ ಬಿಡಕ್ಕಾಗ್ಲಿಲ್ಲಲ್ಲ. ಇದೆಂತದ್ದು? ನಾವು ಹೇಳ್ತೀನಿ ಅಲ್ಲಿ ಹೋಗ್ರ, ಅವ್ರು ನೀವು ನಿಮ್ಮಿಂದ ಉಪದೇಶ ಕೇಳೋರು ಬಿಟ್ರು, ನೀವೇ ಬಿಡ್ಲಿಲ್ಲಲ್ಲ. ಅವರೆಲ್ಲ ಬಿಟ್ಟು ನಿಮ್ಮಿಂದ ಬೆನ್ನು ಹತ್ತಿದ್ರಪ್ಪ, ನೀವು ಎಲ್ಲ ತಂದು ಮಠವಾಗಿ ಇಟ್ಕೊಂಡು. ನಮ್ಮ ಮಠಗಳು ಭಕ್ತರು ದೇಣಿಗೆ ಕೊಟ್ಟರು, ದಾನ ಕೊಟ್ಟರು, ದಕ್ಷಿಣ ಕೊಟ್ಟರು. ಇದೊಂದು ಮಠರಪ್ಪ, ಇದು ಸಾರ್ವಜನಿಕ ಆಸ್ತಿ, ಇದನ್ನ ಬೆಳೆಸ್ರಿ ಅಂತ. ನಾವೇನು ಮಾಡಿದೀಪ? ಮಾಡಿದ್ದೇನು ನಾವು? ಏನಿಲ್ಲ. ಅಲ್ಲಿ ತಗೊಂಡು ಬಂದು ಇಲ್ಲಿ ಇರ್ತೀವಿ. ಯಾರ್ಯಾರು ಅದಾರೆ ಮಠದಾಗ? ಎಲ್ಲ ನಮ್ದು ಮಾಡಿ. ಪೂಜೆ ಯಾರು ಮಾಡ್ತಾರೆ? ಸ್ವಾಮಿಗಳ ಕಾಕ. ಹೊಲಗಳು ಯಾರು ಮಾಡ್ತಾರೆ? ಸ್ವಾಮಿಗಳು ಸಣ್ಣ ಮಾಡ್ತಾನ್ರಿ. ಎಲ್ಲ ಪೂಜೆ ಯಾರು ಮಾಡ್ತಾರೆ? ಸ್ವಾಮಿಗಳು ಮಾವು ಮಾಡ್ತಾನ್ರಿ ಪೂಜೆ. ಅಡಿಗೆ ಮನೆ ಯಾರು ನೋಡ್ಕೋತಾರ? ಸ್ವಾಮಿಗಳು ಹಚ್ಚಿ ನೋಡ್ಕೋತಾರ್ರಿ. ಎಲ್ಲ ಎಲ್ಲ ಅಲ್ಲಿ ತಂದಿದ್ದೇವೆ ಅಂತ. ನಾವು ಸನ್ಯಾಸಿ ಆಗಿ ಹೋಗಿದ್ದು, ಸ್ವಾಮಿಗಳಾಗಿ ಹೋದಿಲ್ಲ. ನಾವು ಸ್ವಾಮಿಗಳಾಗಿ ಅಂದ್ರೆ ಯಥಾರ್ಥವಾಗಿ ಸರಿಬೇಕ ಸರಿಲ್ಲ. ನಾ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಮ್ಮ ಔಚಿಕರ್ ಮಹಾರಾಜಾಗ್ಲಿ ಕಲ್ಯಾಣಪ್ಪ ಆಗ್ಲಿ ನೋಡಿರಲ್ಲ, ಯಥಾರ್ಥ ಸರ್ ಅಲ್ಲಿ ನೋಡ್ಲಿಲ್ಲ, ನೋಡ್ಲಿಲ್ಲ. ಅವರು ಭಕ್ತರನ್ನ ಪ್ರೀತಿ ಮಾಡಿದ್ರು, ಮನೆಯವ್ರನ್ನ ಪ್ರೀತಿ ಮಾಡಿದ್ರು. ಹಂಗೆ ಅವು ಎರಡೂ ಪುರುಷ. ಮನೆಯವ್ರನ್ನೂ ಪ್ರೀತಿ ಮಾಡಿದ್ರು, ಭಕ್ತರನ್ನೂ ಪ್ರೀತಿ. ಅವ್ರಿಗೆ ಎರಡೂ ವರ್ಜ ಇರಲಿಲ್ಲ.
ವರ್ಜಿ ಇರ್ಲಿಲ್ಲ ಅವ್ರು, ಯಾಕಂದ್ರೆ ಗೃಹಸ್ಥ ಧರ್ಮದಿಂದ ಬಂದವರು ಬಸವಣ್ಣವ್ರ. ಆದಾಗ್ಯೂ ಸಹಿತ ಎಲ್ಲಿಯೂ ಸಹಿತ ಯಾವುದೇ ಕುಂದು ಕೊರತೆಗಳು ಬಾರ್ದಂಗೆ ಅಧ್ಯಾತ್ಮ ಮಾಡಿ ಯಾವಾಗ ಯಾವಾಗ ನಮಗ ಒಂದ್ ಜನ ಹೆಚ್ಚಿಗೆ ಅನಿಸ್ತೈತಿ ನಾವು ಮಾಡ್ತಾ ಇರೋದು ಸರಿಯೇನು, ನಾವೇನು ಕೆಂಪಟ್ಟೆ ಹಾಕೊಂಡಿಲ್ಲ, ಬ್ಯಾಡಂತೆಲ್ಲ ಬಿಟ್ಟು ಬಂದಿಲ್ಲ. ನಾ ಹಿಂಗೇನು ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಮಠದ್ದು ಇದನ್ನು ಚೇಂಜ್ ಮಾಡೀನಿ. ಏನು ಬಾಯ್ಲ ಸಂವಿಧಾನ ಇರ್ತೈತಲ್ಲ ಮಠದ್ದು ಬಾಯ್ಲ, ಅದನ್ನು ಚೇಂಜ್ ಮಾಡಿಸಿ. ಏನು, ನಾನು ಒಂದು ವೇಳೆ ನಮ್ಮ ಪೂರ್ವಾಶ್ರಮದವ್ರ ಜೊತೆ ಸಂಪರ್ಕ ಮಾಡಿದ್ರೆ ನಾನು ತೆಗೆದು ಹಾಕು ಬರಸಿ ಒಂದು ಕಮಿಟಿ ಮಾಡಿ ಇಟ್ಟಿನ ಅದರ ಸಲುವಾಗಿ. ಸ್ವಾಮಿ ಅದಾವ ಸನ್ಯಾಸ ಅದಾವ, ಒಂದು ವೇಳೆ ತನ್ನ ಪೂರ್ವಾಶ್ರಮದವ್ರ ಜೊತೆ ಸಂಬಂಧ ಹೊಂದಿದ ಅಂತಂದ್ರೆ ಅವನು ಮಠಾಧಿಪತಿತ್ವದಿಂದ ದೂರಗೊಳಿಸ್ಬೇಕು. ಬಹುತೇಕ ಯಾರು ಮಾಡ್ಯಾರೋ ಇಲ್ಲೂ ಗೊತ್ತಿಲ್ಲ, ನಾವ್ರ ಮಾಡಿಡು ವ್ಯವಸ್ಥೆ ಮತ್ತು ಮುಂದೆ ಯಾವಾಗಾರ ಇದು ಸಮಾಜದ ಸಂಪತ್ತು ಒಂದು ಮನಿ ಸಂಪತ್ತು ಆಗಬಾರ್ದು. ನೀವೇನದಿರ್ಲಿಲ್ಲ, ನೀವು ಕೆಂಸೈ ಬೊಂಸೈ ಮಾಡ್ತೀವಿ, ಕೇಳೋರು ಅಲ್ಲ ಹೇಳೋರು. ಹಿಂಗ್ಯಾಕ್ರಿ ಊರುಗಳ ಅಂತ ಕೇಳೋ ಧೈರ್ಯ ಐತೆ ನಿಮ್ಮ ಹತ್ರ? ನಮ್ಗೇನ್ ಮಾಡುದ್ರಿ, ಎಲ್ಲಿ ಆ ಕ್ಯಾವಿ ಗುಡು ಗುದ್ದಾಡೋದು, ಮತ್ ಕ್ಯಾವಿ ಗುದ್ದಾಡೋದು ಬೇಕಾದಂಗ ನೀವ್ ಹತ್ತಿರ ಕಾವಿ ಗುಡಿ ಏನ್ ಗುದ್ದಾಡೋದು? ನಾಲ್ಕರಂತೆ ನೀವೇನ್ ಶಾಣ್ಯಾರ? ಕೆಲ್ಸಕ್ಕೆ ಬಾರದು ಸಮಾಜದ